ಅಶೋಕ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ರಾಜ್ಯಾದ್ಯಂತ. ಸೊ ನಮ್ಮ ಜೊತೆಗೆ ನೀನಾಸಂ ಸತೀಶ್ ಅವರಿದ್ದಾರೆ. ಮೊದಲೇದಾಗಿ ಸರ್, ಇವತ್ತು ರೈಸ್ ಆಫ್ ಅಶೋಕ ರಾಜ್ಯಾದ್ಯಂತ ರಿಲೀಸ್ ಆಗಿದೆ, ಹೈದರಾಬಾದ್ನಲ್ಲೂ ಕೂಡ ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ನೋಡಿದಂಥವ್ರು ಮತ್ತು ನಿನ್ನೆ ಸಿನಿಮಾ ನೋಡಿದಂಥ ಸೆಲೆಬ್ರಿಟಿಗಳು ಕೂಡ ಎಲ್ಲರೂ ಕೂಡ ಸಿನಿಮಾವನ್ನು ಮೆಚ್ಕೋತಾ ಇದ್ದಾರೆ. ಇವತ್ತಿನ ಒಂದು ರೆಸ್ಪಾನ್ಸ್ ನೋಡಿ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾಯಿದೆ. ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಪ್ರತಿಯೊಂದು ಸೀನ್ ಅವ್ರು ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಅಯೋಗ್ಯ ಆದಮೇಲೆ ಈ ಸಿನಿಮಾನೇ ಇಲ್ಲಿ ರಿಲೀಸ್ ಆಗ್ತಿರೋದು. ಆ್ಯಂಡ್ ಅಯೋಗ್ಯ 100 ಡೇಸ್ ಆಗಿತ್ತು, ಆ್ಯಂಡ್ ಅದು ಹೌಸ್ಫುಲ್ ಆಗಿತ್ತು, ಇದು ಹೌಸ್ಫುಲ್ ಆಗಿದೆ. ಆ್ಯಂಡ್ ಹೌಸ್ಫುಲ್ ಆಗೋದು ಖುಷಿ ವಿಷಯನಲ್ಲ, ಒಬ್ಬ ಹೀರೋಗಾಗಲಿ ಒಂದು ಥಿಯೇಟ್ರ್ನವ್ರಿಗಾಗಲಿ. ಯಾಕೆಂದರೆ ಜನ ಬಂದು ಟಿಕೆಟ್ ತೊಗೊಂಡು ಸಿನಿಮಾ ನೋಡೋದೇ ಒಂದು ಖುಷಿ ವಿಷಯ. ಆ್ಯಂಡ್ ಇವತ್ತು ಅವ್ರು ಎಂಜಾಯ್ ಮಾಡಿರೋದು, ನಾವು ಪಟ್ಟ ಶ್ರಮ 3 ವರ್ಷ ಏನೋ 3 ವರ್ಷ ಏನು ಎಫರ್ಟ್ ಹಾಕಿದ್ವೋ ಆ ಎಫರ್ಟ್ಗೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಆ್ಯಂಡ್ ವಿ ಆರ್ ಏನೋ ನಾವು ಅವ್ರಿಗೆ ಹಂಬಲ್ ಆಗಿರ್ತೀವಿ. ಆ್ಯಂಡ್ ಯಾವಾಗಲೂ ಅವ್ರಿಗೆ ನಾನು ಹೇಳ್ತೀನಿ, ಅವ್ರ ಬಗ್ಗೆ ನಾನು ಯಾವಾಗಲೂ ಈ ಪ್ರೀತಿ ಕಾಳಜಿ ನನಗೆ ಯಾವಾಗಲೂ ಇರುತ್ತೆ. ಆ ಕಾಳಜಿ ಇಟ್ಕೊಂಡು ಮುಂದೆ ಸಿನಿಮಾ ಮಾಡ್ತೀನಿ. ಮುಂದೆ ಸಿನಿಮಾ ಮಾಡ್ಬೇಕಾದ್ರೆ ಇಷ್ಟೇ ಜವಾಬ್ದಾರಿಯಿಂದ ಮಾಡ್ತೀನಿ. ಪ್ರತಿಯೊಂದು ಸಿನಿಮಾಗಳನ್ನ ಹಿಂಗೆ ಜವಾಬ್ದಾರಿಯಿಂದ ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಆ್ಯಂಗಲಲ್ಲಿ ಸ್ಟೋರಿ ತುಂಬ ಕನೆಕ್ಟ್ ಆಗ್ತಾ ಹೋಗ್ತಾ ಇದೆ. ನಮ್ಮ ಊರಿನ ಸ್ಟೋರಿ, ನಮ್ಮ ಮನೆ ಸ್ಟೋರಿ, ನಮಗೆಲ್ಲ ಪಕ್ಕದ ಹಳ್ಳಿಯಲ್ಲಿ ಇದು ನಡೆದಂಥ ಸ್ಟೋರಿ ಅನ್ನೋದು ಕೂಡ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ತಾ ಹೋಗುತ್ತೆ ಈ ಸಿನಿಮಾ. ಅದು ಏನಂದರೆ ನಾನು ಅದನ್ನೇ ಹೇಳಿದ್ದೆ, ಇದು ಒಂದು ವರ್ಗಕ್ಕೆ ಸಂಬಂಧಪಟ್ಟಿದ್ದಲ್ಲ, ಒಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ, ಇಡೀ ಊರಿಗೆ ಸಂಬಂಧಪಟ್ಟಿದ್ದು. ಊರು ಅಂದರೆ ನಮಗೆಲ್ಲ ಸಂಬಂಧಪಟ್ಟಿದ್ದ ವಿಷಯ ಇದು. ಆ್ಯಂಡ್ ಇದರಲ್ಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಒಂದು ಊರು ತೋರಿಸಿದ್ದೀವಿ, ಆ ಊರು ನೋಡೋಕ್ಕೆ ನಿಮ್ಗೆ ಖುಷಿ ಆಗೋದು. ಆ ಊರಲ್ಲಿರೋ ಕ್ಯಾರೆಕ್ಟರ್ಗಳು, ಆ ಪಾತ್ರಗಳು, ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾದವ್ರಿಗೂ ಆ ಪಾತ್ರಗಳು ನೋಡೋದೇ ಒಂದು ಮಜಾ. ಆ್ಯಂಡ್ ಕಂಪ್ಲೀಟ್ಲಿ ಎಲ್ಲ ವರ್ಗದವರು, ಎಲ್ಲ ಏನು ಹೆಂಗಸರು ಮಕ್ಕಳು ಎಲ್ಲ ಕೂತ್ಕೊಂಡು ನೆಮ್ಮದಿಯಾಗಿ ನೋಡುವಂಥ ಸಿನಿಮಾ. ಅಷ್ಟಂತೂ ಭರವಸೆ ಕೊಡ್ತೀನಿ. ಎಲ್ಲ ಫ್ಯಾಮಿಲಿಯವರು ಆರಾಮಾಗಿ ಬಂದು ಸಿನಿಮಾ ನೋಡ್ಬೋದು, ಆ ಭರವಸೆ ನಾನು ಕೊಡ್ತೀನಿ. ಈಗ ಟ್ರೈಲರ್ ನೋಡಿದ್ವಿ, ಬಟ್ ಟ್ರೈಲರ್ ಏನೂ ಅಲ್ಲ, ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ ವಿಷಯ ಏನಿದೆ ಅಂತ. ನಿಜವಾಗ್ಲೂ ಅಲ್ಲಿ ಬಂದ ಮೇಲೆ ಅರ್ಥ ಆಗುತ್ತೆ ಅಷ್ಟೇ. ನೀವು ಹೇಳ್ಬಿಟ್ರಲ್ಲ, ನಾನೇನು ಹೇಳಲಿ. ಟ್ರೈಲರು ನಾವೇನೂ ತೋರಿಸಿಲ್ಲ ಇಲ್ಲಿ. ಪ್ರತಿಯೊಂದು ಸೀನು ಟ್ರೈಲರೇ. ಜನ ಪ್ರತಿಯೊಂದು ಸೀನಿಗೂ ವಿಜುವಲ್ ಆಗ್ತಿದ್ದಾರೆ, ಪ್ರತಿಯೊಂದು ಸೀನಿಗೂ ಕೂಗಾಡ್ತಿದ್ದಾರೆ. ದಟ್ಸ್ ಆಲ್. ಅಷ್ಟೇ. ಬನ್ನಿ, ಮಿಸ್ ಮಾಡ್ಕೊಬಿಡಿ. ಆಮೇಲೆ ಅಂದರೆ ಥಿಯೇಟ್ರಲ್ಲೇ ನೋಡಬೇಕಿಂತ, ಥಿಯೇಟ್ರಿಗೋಸ್ಕರನೇ ಮಾಡೋದು ಈ ಸಿನಿಮಾನ. ಆ ಗ್ರ್ಯಾಂಜರ್ ಆಗಲಿ, ಆ ಸೌಂಡ್ ಡಿಸೈನ್ ಆಗಲಿ, ಟೆಕ್ನಿಕಲಿ ಆಗಲಿ, ಆ ವಿಜುವಲ್ ಟ್ರೀಟ್ಮೆಂಟ್ ಆಗಲಿ, ನೀವು ಸ್ಕ್ರೀನ್ ಮೇಲೆ ನೋಡೋಕ್ಕೆ ಒಂದು ಮಜಾ. ಅದನ್ನು ಮಿಸ್ ಮಾಡ್ಕೊಬಿಡಿ. ಅದು ನರ್ತಕಿ ಥಿಯೇಟ್ರಲ್ಲಂತೂ ತುಂಬ ಚೆನ್ನಾಗಿದೆ. ಸೌಂಡ್ ಕ್ವಾಲಿಟಿ ಮತ್ತು ವಿಜುವಲಿ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಖುಷಿ ಆಯ್ತು ನನಗೆ ಇಲ್ಲಿ. ಅಂದರೆ ತುಂಬ ವರ್ಷ ಆದಮೇಲೆ ಜನಗಳ ಜೊತೆ ಸಿನಿಮಾ ನೋಡಿದ್ದು. ನನಗೂ ಕೆಲವು ಕಡೆ ಎಮೋಷ್ನಲ್ ಆದೆ. ಅವ್ರು ಕಿರ್ಚಬೇಕಾದ್ರೆ, ಕೂಗಬೇಕಾದ್ರೆ, ಅಶೋಕನಿಗೆ ಜೈ ಅನ್ಬೇಕಾದ್ರೆ ಎಲ್ಲರೂ ಜೈ ಅಂತ ಇದ್ದರು. ಇದು ನನಗೊಂಥರ ಸಂಭ್ರಮ ಬಂತು. ಇದೇ ಸಕ್ಸಸ್ ಅಲ್ವಾ ಒಂದು ಸಿನಿಮಾಗೆ? ಇನ್ನೇನೊಂದು ಸಕ್ಸಸ್ ಅಂತಂದರೆ ಇದೇ ಖುಷಿ. ಇದು ಎಲ್ಲಿಗೆ ತೊಗೊಂಡೋಗ್ತಾರೆ, ಅದು ಬ್ಲಾಕ್ ಬಸ್ಟರ್ ಆಗುತ್ತಾ, ಅದು ಎಷ್ಟು ಕೋಟಿ ಮಾಡುತ್ತೆ, ಅದು ಜನಗಳಿಗೆ ಸಂಬಂಧಪಟ್ಟಿದ್ದು. ಅವ್ರು ಕೊಡ್ತಾರೆ. ನನಗಿನ್ನೂ ಶಕ್ತಿ ಕೊಡಿ, ಇನ್ನೂ ಒಳ್ಳೆ ಸಿನಿಮಾ ಮಾಡ್ತೀನಿ. ಸಿನಿಮಾದಲ್ಲೇ ಬದುಕ್ತೀನಿ. ವರ್ಷಕ್ಕೆ 2 ಸಿನಿಮಾ ಮಾಡ್ತೀನಿ. ಈ ಪ್ರೊಡಕ್ಷನ್ ಗೆಲ್ಲಿಸಿ ಇನ್ನೂ ಶಕ್ತಿ ಕೊಡಿ. 100% ಇನ್ನೂ ದೊಡ್ಡ ಮಟ್ಟ ಸಿನಿಮಾಗಳನ್ನ ಈಗ ಆದ್ರೆ ತಮಿಳ್ನಾಡಲ್ಲಿ ಹೆಂಗೆ ರಿಲೀಸ್ ಮಾಡ್ತಾಯಿದ್ದೀನೋ ಇನ್ನೂ ವಿಸ್ತರಿಸ್ತೀನಿ. ಈಗ 2-3 ಕಡೆ ಗೆದ್ದರೆ ನನಗೆ 100% ಕನ್ನಡಿಗರು ಪ್ರೌಡ್ ಫೀಲ್ ಮಾಡೋ ಥರ ನಾನು ಇನ್ನೂ ಸಿನಿಮಾಗಳನ್ನ ಎತ್ಕೊಂಡು ಹೋಗ್ತೀನಿ. ಬೇರೆ ಲ್ಯಾಂಗ್ವೇಜಲ್ಲಿ ಇನ್ನೂ ಮಾಡ್ತೀನಿ ನಾನು, ಅಂದರೆ ವಿಸ್ತರಿಸ್ತೀನಿ. ಆ ಭರವಸೆ ಕೊಡ್ತೀನಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಇದಿಷ್ಟು ನಟ ನೀನಾಸಂ ಸತೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಧನು ಎಲ್ಗಾಜ್, ರಾಜ್ ನ್ಯೂಸ್, ಬೆಂಗಳೂರು.